ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಂತೋಷಕ್ಕೆ ಎರಡು ಮಾರ್ಗಗಳಿವೆ, ಪರಿಸ್ಥಿತಿಯನ್ನು ಬದಲಾಯಿಸಿ ಅಥವಾ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾಳೆ ನರಕ ಚತುರ್ದಶಿ, ಇವತ್ತು ನರಕ ಚತುರ್ದಶಿ ಇವತ್ತು ನರಕ ಚತುರ್ದಶಿ ಇರೋದ್ರಿಂದ ಅದರ ಬಗ್ಗೆ ತಿಳ್ಕೊಳ್ಳೋಣ. ದೀಪಾವಳಿ ಧನ ತ್ರಯೋದಶಿ ಮತ್ತು ನರಕ ಚತುರ್ದಶಿ ಹಬ್ಬಗಳಿಗೆಲ್ಲ ರಾಜನಾದ ದೀಪಾವಳಿ. ದೀಪಗಳ ಸಾಲು, ಅಜ್ಞಾನದ ಕತ್ತಲೆ ಕಳೆದು ಬೆಳಕಿನ ಜ್ಞಾನವನ್ನು ಹರಡುವ ದೀಪಾವಳಿ. ಈ ಹಬ್ಬವನ್ನು ಎಲ್ಲ ಜಾತಿ ಜನಾಂಗದವರು ಆಚರಿಸುತ್ತಾರೆ. ಬದುಕಲು ಬೆಳಕು ಆಧಾರ. ಮಳೆಗಾಲ ಕಳೆದು ಚಳಿಗಾಲ ಬರುವ ಮಧ್ಯ ಭಾಗದ ಈ ಕಾಲದಲ್ಲಿ ಬೆಳಗುವ ದೀಪದಿಂದ ನಕಾರಾತ್ಮಕ ಶಕ್ತಿಯು ದೂರವಾಗಿ ನವಚೈತನ್ಯವನ್ನು ತುಂಬಿ ಮನುಷ್ಯನನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ದೀಪಾವಳಿ ಹಬ್ಬದ ಸಮಯಕ್ಕೆ ಫಲ, ಪುಷ್ಪ, ಬೆಳೆಗಳು ಬಂದಿರುತ್ತದೆ. ಈ ಕಾರಣಕ್ಕಾಗಿ ನರಕ ಚತುರ್ದಶಿ ಇಂದಿನ ದಿನ ಧನತ್ರಯೋದಶಿ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ. ಇದಕ್ಕೊಂದು ಪುರಾಣದ ಪುಟ್ಟ ಕಥೆ ಇದೆ. ಇದಲ್ಲದೆ ಧನ್ವಂತರಿ ಕಥೆ ಹಾಗೂ ಬೇರೆ ಬೇರೆ ಕಥೆಗಳು ಇವೆ. ನಾರಾಯಣನಿಗೆ ಭೂಲೋಕ ಪರಿಭ್ರಮಣ ಮಾಡುವುದು ಬಹಳ ಪ್ರಿಯವಾದದ್ದು. ಅವನು ಆಗಾಗ್ಗೆ ಭೂಲೋಕಕ್ಕೆ ಬರುತ್ತಿದ್ದು, ಈಗೊಮ್ಮೆ ಹೊರಟಾಗ ಲಕ್ಷ್ಮೀ ತಾನು ಬರುವುದಾಗಿ ಹೇಳಿದಳು. ಲಕ್ಷ್ಮೀನಾರಾಯಣರು ಭೂಮಿ ಸಂಚಾರಕ್ಕೆ ಹೊರಟು ದಕ್ಷಿಣ ದಿಕ್ಕಿಗೆ ಬಂದರು. ಲಕ್ಷ್ಮಿಗೆ ನೀನು ಇಲ್ಲೇ ಇರು, ಉತ್ತರ ದಿಕ್ಕಿನ ಕಡೆ ಮಾತ್ರ ಹೋಗಬೇಡ, ನಾನು ಒಂದು ಮಹತ್ತರವಾದ ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಎಂದು ಶ್ರೀಹರಿ ಹೊರಟನು. ಚಂಚಲ ಸ್ವಭಾವದ ಲಕ್ಷ್ಮಿ ಕುತೂಹಲ ತಡೆಯಲಾರದೆ ನಡೆಯುತ್ತಾ ಮುಂದೆ ಹೋದಳು. ಆಗ ಮಳೆಗಾಲ ಮುಗಿದು ಎಲ್ಲೆಲ್ಲೂ ಹಸಿರು ಚಿಗುರಿತು. ಉದ್ಯಾನವನದಲ್ಲಿ ಹೂವು ಹಣ್ಣು ತುಂಬಿತ್ತು. ಅದನ್ನೆಲ್ಲ ನೋಡುತ್ತಲೇ ಉತ್ತರ ದಿಕ್ಕಿಗೆ ಬಂದಳು. ಅಲ್ಲಿ ರೈತನ ಹೊಲದಲ್ಲಿ ಕಬ್ಬು ಬೆಳೆದಿದ್ದು ಹಾಗೂ ತೋಟದಲ್ಲಿ ಲವಂಗದ ಹೂಗಳು ಬರಳಿತ್ತು. ಲಕ್ಷ್ಮಿ ಸಿಹಿಯಾದ ಕಬ್ಬನ್ನು ಕಿತ್ತು ತಿಂದಳು. ಹಾಗೆ ಬಣ್ಣ ಬಣ್ಣದ ಹೂಗಳನ್ನು ಬಿಡಿಸಿಕೊಂಡು ದಂಡೇ ಮುಡಿದು ತನ್ನನ್ನು ತಾನು ಸಿಂಗರಿಸಿಕೊಂಡು ಸಂತೋಷಪಟ್ಟಳು. ಆ ಸಮಯಕ್ಕೆ ನಾರಾಯಣನು ತನ್ನ ಕಾರ್ಯವನ್ನು ಮುಗಿಸಿ ಬಂದನು. ಲಕ್ಷ್ಮಿಯನ್ನು ನೋಡಿ ನಾರಾಯಣನಿಗೆ ಕೋಪ ಬಂತು. ನಾನು ಎಷ್ಟು ಸಾರಿ ಹೇಳಿದ್ದೆ ಉತ್ತರ ದಿಕ್ಕಿನ ಕಡೆ ಹೋಗಬೇಡ ಎಂದು. ಆದರೂ ಕೇಳದೆ ಹೋಗಿದ್ದಲ್ಲದೆ ರೈತನ ಅನುಮತಿ ಇಲ್ಲದೆ ಅವನು ಬೆಳೆದ ಕಬ್ಬನ್ನು ತಿಂದು ತೋಟದಲ್ಲಿ ಅರಳಿದ ಹೂವಿನಿಂದ ಅಲಂಕರಿಸಿಕೊಂಡಿರುವೆ. ಹೀಗೆ ಮಾಡಿದ್ದು ತಪ್ಪು. ಅದರ ಕಾರಣ ರೈತನ ಮನೆಯಲ್ಲಿ ಕೆಲವು ಕಾಲ ಇದ್ದು ಅವನ ಮನೆ ಮತ್ತು ಹೊಲದ ಕೆಲಸ ಮಾಡಬೇಕು ಎಂದು ವೈಕುಂಠಕ್ಕೆ ಹೊರಟು ಬಿಟ್ಟನೋ. ಲಕ್ಷ್ಮಿ ಹುಡುಗಿಯಾಗಿ ರೈತನ ಮನೆಗೆ ಹೋದಳು. ಆ ಮನೆಯ ಯಜಮಾನ ಮಾಧವ ರೈತನಲ್ಲಿ ಲಕ್ಷ್ಮಿ ಒಳೆದಳು. ನಾನು ದಾರಿ ತಪ್ಪಿ ಬಂದಿರುವೆ, ಆಹಾರ ನೀರು ಇಲ್ಲದೆ ಒದ್ದಾಡುತ್ತಿರುವೆ, ಕೆಲವು ಕಾಲ ನಿಮ್ಮ ಮನೆಯಲ್ಲಿ ಇರಬಹುದೇ ಎಂದಳು. ಕೇಳಿದಳು. ರೈತ ಬಹಳ ಒಳ್ಳೆಯವನು. ಆಯಿತು, ನನಗೂ 3 ಜನ ಹೆಣ್ಣು ಮಕ್ಕಳು, ನೀನು ಒಬ್ಬಳು ಆಗಿವೆ. ನಾನು ತುಂಬ ಬಡವರು, ನಮ್ಮ ಮನೆಯಲ್ಲಿ ಏನೂ ಮಾಡುತ್ತೇವೋ ಅದನ್ನೇ ನಿನಗೂ ಕೊಡುವೆ ಎಂದಾಗ ಲಕ್ಷ್ಮಿ ಸಂತೋಷದಿಂದ ಒಪ್ಪಿ ಅವನ ಮನೆಗೆ ಓಡಿ ಕಾಲಿಟ್ಟಳು. ಮಾಧವನ ಪತ್ನಿ ಕೋಮಲ ಹಾಗೂ ಅವನ 3 ಮಕ್ಕಳು ಲಕ್ಷ್ಮಿಯನ್ನು ಆದರದಿಂದ ಬರಿಮಾಡಿಕೊಂಡರು. ಲಕ್ಷ್ಮಿ ಒಳಗೆ ಕಾಲಿಟ್ಟಳು. ಕೇಳಬೇಕೇ, ಕಾಲಿಟ್ಟದಿನಿಂದಲೇ ಒಂದರ ಮೇಲೆ ಒಂದು ಒಳ್ಳೆಯದಾಗಿತ್ತು ಬಂತು. ಬೆಳೆ ಚೆನ್ನಾಗಿ ಬಂತು. ಹಸು ಕರು ತೆಗೆದುಕೊಂಡು ಹಾಲು ಹೈನು ತುಂಬಿತು. ಚಂದದ ಮನೆ ಕಟ್ಟಿದ. ಸಂಪತ್ತು ಹುಡುಕಿಕೊಂಡು ಬಂದಿತು. ರೈತ ಮತ್ತು ಅವನ ಪತ್ನಿ ಲಕ್ಷ್ಮಿಯನ್ನು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಿದ್ದಳು. ಲಕ್ಷ್ಮಿ ರೈತನ ಹೆಂಡತಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡಿ ಮಾಧವನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಳು. ರೈತನ ಪತ್ನಿಗೆ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡುವಂತೆ ಹೇಳಿದಳು. ರೈತನ ಹೆಂಡತಿ ಪ್ರತಿನಿತ್ಯ ಪೂಜಿಸುತ್ತಾ ಬಂದಳು. ರೈತನ ಸಂಪತ್ತು ಹೆಚ್ಚಾಗಿ ಧನಧಾನ್ಯಗಳನ್ನು ಮನೆ ತುಂಬಿತು. ವಿಷ್ಣು ಕೊಟ್ಟ ಅವಧಿ ಮುಗಿಯಿತು. ಸಾಕ್ಷಾತ್ ನಾರಾಯಣ ಲಕ್ಷ್ಮಿಯನ್ನು ಕರೆದೊಯ್ದಳು. ಚಿನ್ನದ ರಥ ತೆಗೆದುಕೊಂಡು ಭೂಮಿಗೆ ಬಂದನು. ರೈತನ ಲಕ್ಷ್ಮಿಯನ್ನು ಕರೆಸಿಕೊಂಡ ಎಂದು ಕೇಳಿದರು. ರೈತನು ತಮ್ಮ ಮಗಳನ್ನು ಕಳಿಸುವುದಿಲ್ಲ ಎಂದರು. ಯಾರೇ ಹೇಳಿದರೂ ರೈತ ಒಪ್ಪಲಿಲ್ಲ. ಆಗ ಲಕ್ಷ್ಮಿಯೇ ರೈತನನ್ನು ಸಮಾಧಾನಪಡಿಸಿ, ನಾನು ವೈಕುಂಠ ಪತಿ ನಾರಾಯಣನ ಪತ್ನಿ, ನಿಮ್ಮ ಮನೆಗೆ ಬರಬೇಕಾದ ಸಂದರ್ಭ ಬಂದಿತು. ಇಷ್ಟು ವರ್ಷಗಳು ಮಗಳಂತೆ ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೀರಿ. ನಾಳೆ ಆಶ್ವೀಜ ಮಾಸದ ಕೃಷ್ಣಪಕ್ಷ ತ್ರಯೋದಶಿ ಬಂದಿದೆ. ಸಂಜೆ ಲಕ್ಷ್ಮೀ ಸ್ವರೂಪದ ದವಸ ಧಾನ್ಯ ಒಂದು ಕಲಶ ಮತ್ತು ಹಣ ಇಟ್ಟು ಹೂಗಳಿಂದ ಸಿಂಗರಿಸಿ ಧೂಪ ದೀಪಗಳಿಂದ ಪೂಜಿಸಿರಿ. ನಿಮ್ಮ ಮನೆಯಲ್ಲಿಯೇ ನೆಲೆಸುತ್ತೇನೆ. ಪ್ರತಿ ವರ್ಷವೂ ತ್ರಯೋದಶಿ ದಿನ ಬರುವೆ ಎಂದು ಹೇಳಿ ತನ್ನ ದಿವ್ಯ ಪ್ರಭೆಯನ್ನು ಅವನ ಮನೆಯಲ್ಲಿ ಸುತ್ತಲೂ ಹರಡಿ ಅದೃಶ್ಯದಾಳದು. ಅಂದಿನಿಂದ ಆಶ್ವೀಜ ಮಾಸದ ತ್ರಯೋದಶಿಯನ್ನು ಧನತ್ರಯೋದಶಿ ಎನ್ನುತ್ತಾರೆ. ಆ ದಿನ ಬೆಳೆದ ಬೆಳೆಗಳನ್ನು ದವಸ ಧಾನ್ಯಗಳನ್ನು ಒಟ್ಟುಗೂಡಿಸಿ ಲಕ್ಷ್ಮೀ ಎಂದು ಪ್ರತಿಷ್ಠಾಪಿಸಿ ಆಗ ನಾಣ್ಯಗಳನ್ನು ತುಂಬಿದ ಕಲಶ ಇಟ್ಟು ಸಂಕಲ್ಪ ಮಾಡಿ ಗಂಧ ಅರಿಶಿನ ಕುಂಕುಮಗಳಿಂದ ಹಚ್ಚಿ ಹೂಮಾಲೆಯಾಗಿ ಗಂಗೆಯನ್ನು ಪೂಜೆಗೆ ಹಾಗೆ ಬಚ್ಚಲು ಮನೆಯಲ್ಲಿ ತೊಳೆದು ನೀರು ತುಂಬಿದ ಹಂಡೆ, ಒಲೆ, ಕೊಟ್ಟಿಗೆ ಇವೆಲ್ಲ ಲಕ್ಷ್ಮೀ ಸ್ವರೂಪವನ್ನು ಪೂಜೆ ಮಾಡುತ್ತಾರೆ. ಈ ದಿನ ಮಾಡಿದ ಗಂಗೆ ಪೂಜೆ ನೀರನ್ನು ನರಕ ಚತುರ್ದಶಿ ದಿನ ಅಂದರೆ ಮರುದಿನ ಹಂಡೆಗೆ ಹಾಕಿಕೊಂಡು ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ನರಕ ಚತುರ್ದಶಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಮಹಾವಿಷ್ಣು ವರಾಹ ಕತಾಳದಲ್ಲಿದ್ದಾಗ ಅವನ ದೇಹದಿಂದ ಒಂದು ಬಿಂದು ಬೆವರು ಭೂಮಿಗೆ ಬೀಳುತ್ತದೆ. ಆ ಬಿಂದುವಿನಿಂದ ಭೂಮಿ ದೇವಿ ಗರ್ಭದಲ್ಲಿ ನರಕಾಸುರ ಜನಿಸುತ್ತಾನೆ. ಅವನಿಗೆ ಭೂಮಿಪುತ್ರ ಮತ್ತು ಭೌಮಾಸುರ ಅಂತ ಹೆಸರು ಬಂದಿತು. ಭೂದೇವಿಯ ಮಗನ ಮೇಲಿನ ವ್ಯಾಮೋಹದಿಂದ ವಿಷ್ಣುವನ್ನು ಕೇಳಿ ನರಕಾಸುರನಿಗೆ ವೈಷ್ಣವಾಸ್ತವವನ್ನು ಕೊಡಿಸುತ್ತಾಳೆ.
ಮೊದಲೇ ಬಲಶಾಲಿಯಾಗಿದ್ದ ನರಕಾಸುರ ವೈಷ್ಣವಾಸ್ತ್ರ ಸಿಕ್ಕಿದ್ದೇ ಮತ್ತಷ್ಟು ಬಲಿಷ್ಠನಾಗಿ ರಾಕ್ಷಸ ಗುಣವನ್ನು ಹೆಚ್ಚಿಸಿಕೊಂಡನು. ಭೂಮಿಯಲ್ಲಿ ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಿದ್ದನು. ನಂತರ ದೇವಲೋಕಕ್ಕೆ ಲಗ್ಗೆ ಇಟ್ಟನು. ದೇವರಾಜ ಇಂದ್ರ ಮತ್ತು ಅವನ ತಾಯಿ ಅದಿತಿಗೆ ಕಾಟ ಕೊಡಲು ಆರಂಭಿಸಿದನು. ಅವನ ಕಾಟ ತಡೆಯದೆ ದೇವೇಂದ್ರನು ವಿಷ್ಣುವಿನಲ್ಲಿ ಮೊರೆ ಹೋದನು. ನರಕಾಸುರನಿಂದ ತನಗೆ ಬಂದಿರುವ ತೊಂದರೆ ಪರಿಹರಿಸಲು ಬೇಡಿದನು. ಈ ಸಮಯದಲ್ಲಿ ಭೂಮಿ ತಾಯಿಯನ್ನು ಸಹ ಮಗನ ಉಪಟಳ ಸಹಿಸಲಾಗದೆ ಅವನನ್ನು ಸಂಹರಿಸುವಂತೆ ನಾರಾಯಣನನ್ನು ಬೇಡಿದಳು. ಆಶ್ವಯುಜ ಮಾಸ ಕೃಷ್ಣಪಕ್ಷ ಚತುರ್ದಶಿಯ ಗತ್ತಲಲ್ಲಿ ನರಕಾಸುರನೊಡನೆ ಕೆಲವು ದಿನಗಳು ಯುದ್ಧ ಮಾಡಿ ಅವನನ್ನು ಚತುರ್ದಶಿ ಬೆಳಗಿನ ಜಾವ ಸಂಹರಿಸಿ ಭೂಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ. ಯುದ್ಧ ಮಾಡಿದ ಆಯನ ರಕ್ತ ತುಂಬಿದ ವಸ್ತ್ರ, ಕಾದಾಡಿ ಮಣ್ಣು ಬೆವರಿನಿಂದ ತುಂಬಿದ ಶರೀರ, ಯುದ್ಧಭೂಮಿಯಿಂದ ಬಂದ ಶ್ರೀಕೃಷ್ಣನಿಗೆ ರುಕ್ಮಿಣಿ ಸತ್ಯಭಾಮೆಯರು ಅರಳೆಣ್ಣೆಯನ್ನು ಎತ್ತಿಗೆ ಹತ್ತಿ ಮೈ ಕೈಗೂ ಎಂಡೆಯಲ್ಲಿದ್ದ ಬಿಸಿ ನೀರಿನಿಂದ ಅಭ್ಯಂಜನ ಸ್ನಾನ ಮಾಡಿಸಿದರು. ನಂತರ ಹೊಸ ವಸ್ತ್ರ ಧರಿಸಿದರು. ವಿಷ್ಣು ವರಾಹತಾರದಲ್ಲಿದ್ದಾಗ ಭೂಮಿ ಮೇಲೆ ಬಿದ್ದ ಬೆವರಿನ ಮನಿಯಿಂದ ಹುಟ್ಟಿದ ಮಗು ನರಕಾಸುರ ಆಗುತ್ತದೆ. ಹೀಗಾಗಿ ಭೂಮಿ ತಾಯಿಯಾದರೆ ತಂದೆ ವಿಷ್ಣು ಆಗುತ್ತಾರೆ. ಮಗನ ಸಂಬಂಧವಿದು. ಸಂಹಾರ ಮಾಡಿದ್ದ ಕಾರಣ ಸ್ನಾನ ಮಾಡಿ ಬೇರೆ ವಸ್ತ್ರ ಹಾಕಿಕೊಳ್ಳುತ್ತಾರೆ. ಮನಸ್ಸು ಹಗುರವಾಯಿತು. ನಂತರ ಸಿಹಿಯಾದ ಭೋಜನವನ್ನು ಮಾಡಿದರು. ಶ್ರೀಕೃಷ್ಣ ಮಾಡಿದ ಈ ಕಾರ್ಯ ಕಾರ್ತಿಕ ಮಾಸ ಚತುರ್ದಶಿ ದಿನವನ್ನು 4 ಗಂಟೆಗೆ ಅಭ್ಯಂಜನ ಸ್ನಾನ ಮಾಡಬೇಕು. ಹಬ್ಬದ ದಿನವಾಗಿ ಆಚರಣೆ ಮಾಡುತ್ತಾರೆ. ದುಷ್ಟ ರಾಕ್ಷಸ ಸಂಹಾರ ಮಾಡಿದ ಸಂಭ್ರಮಕ್ಕಾಗಿ ಅಭ್ಯಂಜನ ಸ್ನಾನ ಮಾಡಿ ಎಣ್ಣೆ ಸ್ನಾನ, ಹೊಸ ಬಟ್ಟೆ ಧರಿಸುವುದು, ಪಟಾಕಿ ಸಿಡುವುದು, ಸಿಹಿ ಭೋಜನ ಮಾಡುವುದು ರೂಢಿಯಾಗಿದೆ. ಅಂಧಕಾರ ಬೆಳೆಸಿ ಬೆಳಕಿನ ಸಾಲು ದೀಪ ಹಚ್ಚುತ್ತಾರೆ. ದೇವಸ್ಥಾನಕ್ಕೆ ಹೋಗುತ್ತಾರೆ. ಮನೆಯಲ್ಲಿ ವಿಶೇಷವಾಗಿ ಮನೆ ದೇವರ ಪೂಜೆ, ಹೊಲಸಿಲು ಪೂಜೆ, ಗೋಪೂಜೆ, ತುಳಸಿ ಪೂಜೆ ಎಲ್ಲ ಮಾಡುತ್ತಾರೆ. ಬಂಧು ಬಾಂಧವರೊಂದಿಗೆ ಖುಷಿಯಾಗಿ ಭೋಜನ ಮಾಡುತ್ತೇನೆ. ಗೊತ್ತಾಯ್ತಾ? ಈಗ ಇವೆಲ್ಲ ಮಾಡಿ ನಾವು ಇವತ್ತು ಇದ್ರ ಬಗ್ಗೆ ತಿಳ್ಕೊಂಡ್ವು. ಇವಾಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ ನಾಳೆ 19/10/2025 ಭಾನುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವಯುಜವಾಸ, ಕೃಷ್ಣಪಕ್ಷ, ತಿಥಿ ತ್ರಯೋದಶಿ, ಹಗಲು 1:20, ನಕ್ಷತ್ರ ಉತ್ತರಾಭಾದ್ರ, ಸಾಯಂಕಾಲ 6:19, ಮಳೆ ಚಿತ್ತೆ ನೇಪಾದ. ಇವತ್ತು ನೀರು ತುಂಬುವ ಹಬ್ಬ. ನೀರು ತುಂಬುವ ಹಬ್ಬದಿಂದ ನೀರು ತುಂಬೋದಕ್ಕೆ ಎಲ್ಲ ತುಂಬಿ ಸ್ನಾನ ಮಾಡ್ಬೋದು. ನರಕ ಚತುರ್ದಶಿ ಅಭ್ಯಂಜನ ಸ್ನಾನ. ರಾಹುಕಾಲ 4:35ರಿಂದ 6 ಗಂಟೆ ತನಕ ಇದೆ. 6 ಗಂಟೆ 3 ನಿಮಿಷ ತನಕ ಇದೆ. ಗುಳಿಕ ಕಾಲ 3:06ರಿಂದ 4:35 ತನಕ ಇದೆ. ಯಮಗಂಟ ಕಾಲ 12:08ರಿಂದ 1:32 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮಸ್ಕಾರಗಳು.